ದೇವ್ರಿದ್ದಾರೆ. ನೀವ್ ಯಾವತ್ತಾದ್ರೂ ಇತ್ತೀಚೆಗೆ ಬೆಂಗಳೂರಿಗೆ ಬಂದಿದ್ರಾ? ಭೇಟಿ ಮಾಡುವಂತದ್ದು, ಮಾತನಾಡುವಂತದ್ದು ಏನಾದ್ರು ಆಗಿತ್ತಾ ಇನ್ ಬಿಟ್ವೀನ್ ಈ ದಿನಗಳಲ್ಲಿ? ನೋ ಸರ್, ಇಟ್ಸ್ ಬಿನ್ ಮೆನಿ ಇಯರ್ಸ್. ಒಂದ್ ಸತಿ ಬಂದಿರ್ಬೋದು ನಾನು. ಐ ಥಿಂಕ್ ಇಟ್ ವಾಸ್ ಸಮ್ವೇರ್ ಇನ್ 2016 or 17 ಅಲ್ಲಿ ಬಂದಿರ್ಬೋದು ಅನ್ಸುತ್ತೆ ನನ್ ಮಗಳು ನೋಡಕ್ಕೆ. ಓಕೆ, ಅಷ್ಟೇ. ಅದಾದ್ಮೇಲೆ ನಾನು ಯಾವಾಗ್ಲೂ ಬಂದಿಲ್ಲ. ಆವಾಗ ನೀವು ಮಗಳನ್ನ ಮಾತ್ರ ನೋಡಿದ್ದ, ಪವಿತ್ರವ್ರನ್ನ ಮಾತಾಡ್ಸಿದ್ರ ಹೆಂಗೆ ಅಂತ? ಪವಿತ್ರ ಎಲ್ಲಿ ಸಿಗ್ತಾರೆ ಸರ್? ನಾನ್ ನನ್ ಮಗಳನ್ನ ನೋಡಿದೆ, ಒಂದ್ 10 ನಿಮಿಷ ಇದ್ದೆ, ಆಮೇಲೆ ಹೋದೆ. ಸರ್, ಆರಂಭದಲ್ಲೇ ಒಂದ್ ಮಾತು ಹೇಳಿದ್ರಿ, ಮಗಳಿಗಂತೂ ಟ್ಯೂಷನ್ ಹೇಳ್ಕೊಡಕ್ ಆಗ್ಲಿಲ್ಲ. ಸೊ ಎಷ್ಟೋ ಮಕ್ಕಳಿಗೆ ನಾನು ಟ್ಯೂಷನ್ ಮಾಡ್ತಾ ಇದ್ದೀನಿ ಅಂತ. ಹೆಂಗಿದೆ ಜರ್ನಿ, ಲೈಫ್ ಅಂತ ಈಗ? ಸರ್, ಮಕ್ಳೇ ಸರ್. ಎಷ್ಟು ಮಿಸ್ ಮಾಡ್ಕೊಳ್ತಿದ್ರ ಸರ್? ಅದು ಮಾತಲ್ಲಿ ಹೇಳಕ್ ಆಗಲ್ಲ ಸರ್. ಎಲ್ಲೋ ಒಂದ್ ಕಡೆ ಅವ್ರ ಬಗ್ಗೆ ತುಂಬಾ ಚರ್ಚೆ ಆಗ್ತಿತ್ತು, ಅವಾಗೆಲ್ಲ ನಿಮ್ ಗಮನಕ್ಕೆ ಇರ್ತಿತ್ತ? ಏನ್ ಬಗ್ಗೆ? ಖುಷಿ ಅವ್ರ ಬಗ್ಗೆ, ನಿಮ್ಮ ಮಗಳು? ಇಲ್ಲ ಸರ್, ನನ್ಗೆ ಗೊತ್ತಿಲ್ಲ, ಹೇಳಿ. ಅದೇ ಅಂದ್ರೆ ಸಾಕಷ್ಟು ಸಂದರ್ಭದಲ್ಲಿ ಹೇಗೆ, ಏನು, ಇದು ಯಾವಾಗ ಆಗಿದ್ದು ಈ ಪ್ರಕರಣ, ಈ ಘಟನೆ ಅನ್ನುವಂಥದ್ದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇತ್ತು. ಅದೆಲ್ಲವೂ ನಿಮ್ ಗಮನಕ್ಕೆ ಇರ್ತಾ ಇತ್ತ ಅಂತ? ಇಲ್ಲ ಸರ್, ನನ್ಗೆ ಬಂದಿಲ್ಲ. ಸರ್, ಕೊನೆಯದಾಗಿ ಪವಿತ್ರ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಅವ್ರ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗಿದೆ ಅಂತ ಅನಿಸ್ತಿದ್ಯಾ ನಿಮ್ಗೆ? ಅವ್ರು ಅನ್ಕೊಂಡಿದ್ದು, ನಿಮ್ ಜೊತೆಗಿದ್ದಾಗೆಲ್ಲ ಅನ್ಕೊಂಡಿದ್ದು, ಮೀನ್ಸ್ ಬಿಸ್ನೆಸ್ ಮ್ಯಾನ್ ಆಗ್ಬೇಕು, ದೊಡ್ಡ ಹೆಸರು ಮಾಡ್ಬೇಕು ಅನ್ನೋಂಥದ್ದೆಲ್ಲ? ಸರ್, ಪವಿತ್ರ ಮುಂದೆ ನೋಡೋ ಹುಡುಗಿ, ಹಿಂದೆ ನೋಡಲ್ಲ ಸರ್. ಸೊ ಅವ್ರಿಗೆ ಇನ್ನೊಂದು ಈ ಡ್ರೀಮ್ ಅಚೀವ್ ಮಾಡಿದಾಳೆ ಅಂದ್ರೆ ನೆಕ್ಸ್ಟ್ ಗ್ಯಾರಂಟಿ ಅವ್ರಿಗೆ ಇನ್ನೊಂದು ಬೇರೆ ಡ್ರೀಮ್ ಬಂದಿರ್ಬೋದು. ಅದನ್ನ ಅಚೀವ್ ಮಾಡ್ತಾಳೆ. ಬಿಕಾಸ್ ಆಸ್ ಐ ಟೋಲ್ಡ್ ಯು, ಶಿ ಇಸ್ ಬಾರ್ನ್ ವಿತ್ ಲಕ್. ಅವ್ರಿಗೆ ಲಕ್ ದೇವ್ರು ಯಾವಾಗ್ಲೂ ಅವ್ರ ಜೊತೆ ಇರ್ತಾರೆ. ಓಕೆ ಓಕೆ, ಫೈನಲ್ ಏನ್ ಹೇಳ್ತೀರಾ ಸರ್? ಇಡೀ ಘಟನೆ ಆಯ್ತು, ನಿಮ್ಮನ್ನು ಮಾತನಾಡ್ಸೋಂತ ಸಂದರ್ಭ ಬಂತು, ನೀವು ಕೂಡ ಸಾಕಷ್ಟು ಅಂದ್ರೆ ವಿಚಾರಗಳನ್ನ ಹಂಚ್ಕೊಂಡಿದ್ರಿ. ಏನ್ ಅನಿಸ್ತಿದೆ ಈ ಕ್ಷಣಕ್ಕೆ ಈ ವಿಚಾರನ? 10-12 ವರ್ಷ ಮರೆತು ನಿಮ್ ಜೀವನದಲ್ಲಿ ನೀವಿದ್ರಿ, ಅದಕ್ಕೆ ಏನ್ ಅನಿಸ್ತಿದೆ ಅಂತ? ಸರ್, ನನ್ನ ಜೀವನದ ಬಗ್ಗೆ ಬಿಡಿ ಸರ್. ನಾನು ಒಂದೇ ಮಾತು ಎಲ್ಲರಿಗೂ ಹೇಳೋದಂತ, ಎಲ್ಲ ಮೀಡಿಯಾದವ್ರಿಗೂ, ಎಲ್ಲ ಕರ್ನಾಟಕ ಜನರಿಗೂ ಹೇಳೋದು, ನೀವು ನನ್ನ ಹೆಸರು ಹಾಳು ಮಾಡಿ ಪರವಾಗಿಲ್ಲ, ನಾನು ಎಕ್ಸ್ ಹೆಂಡತಿ ಹೆಸರು ಹಾಳು ಮಾಡಿ ಪರವಾಗಿಲ್ಲ, ಬಟ್ ಪ್ಲೀಸ್ ನನ್ನ ಮಗಳಿದ್ದಾಳೆ, ಚಿಕ್ಕವಳು, ಅವಳ ಹೆಸರು ಮಾತ್ರ ಪ್ಲೀಸ್ ಮೀಡಿಯಾದ ಮಧ್ಯದಲ್ಲಿ ತಗೊಂಡ್ ಬರ್ಬೇಡಿ. ಇನ್ನೊಂದು ಮಾತು ಹೇಳೋಣ ಅಂತ ಇಡೀ ಪ್ರಪಂಚಕ್ಕೆ ಹೇಳ್ತಾ ಇದ್ದೀನಿ ಸರ್, ನಾಟ್ ಓನ್ಲಿ ಟು ದ ಕರ್ನಾಟಕ ಜನ. ಪ್ಲೀಸ್ ಹೆಣ್ಮಗಳನ್ನ ಟಾರ್ಚರ್ ಮಾಡೋದು ಬಿಟ್ಬಿಡಿ. ಸೋಷಿಯಲ್ ಮೀಡಿಯಾದಲ್ಲಿ, ಇಲ್ಲ ಅಂದ್ರೆ ಫೇಸ್ ಅಲ್ಲಿ, ರೋಡ್ ಅಲ್ಲಿ ಈ ಟಾರ್ಚರ್ ಮಾಡೋದ್ರಿಂದ ರಾಮಾಯಣ ಮಹಾಭಾರತ ನಡೆದೋಯ್ತು. ನಾವೇನ್ ಸರ್, ಈಗ ನೋಡಿ ಈ ರಾಮಾಯಣ ನಡೆದೋಗುತ್ತೆ. ಸೊ ಐ ರಿಕ್ವೆಸ್ಟ್ ಈಚ್ ಅಂಡ್ ಎವ್ರಿ ಪರ್ಸನ್ ಆನ್ ದಿ ಅರ್ತ್, ಡೋಂಟ್ ಪ್ಲೀಸ್ ಸ್ಪಾಯ್ಲ್ ಸಮ್ ಗರ್ಲ್ಸ್ ನೇಮ್. ಥ್ಯಾಂಕ್ ಯು ಸಂಜಯ್ ಸರ್, ಥ್ಯಾಂಕ್ ಯು ಮಾತಾಡಿದ್ರಿ ಟಿವಿ ನೈನ್ ಜೊತೆಗೆ.